ಹೆಲೋ ಎವ್ರಿವನ್, ದಿಸ್ ಇಸ್ ಮಧು ಶೆಟ್ಟಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಆ್ಯಂಡ್ ಮತ್ತು ಈ ಒಂದು ವಿಡಿಯೋನ ಮಾಡ್ತಿರುವಂತಹ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಜೆನ್ಯೂನ್ ಸ್ಕಾಲರ್ಶಿಪ್ನ ಶೇರ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ಜೆನ್ಯೂನ್ ಸ್ಕಾಲರ್ಶಿಪ್ ಏನಕ್ಕೆ ಅಂತ ಹೇಳ್ತೀನಿ ಅಂತಂದರೆ, ಸೊ ನಿಮಗೆ ಬೇರೆ ಸ್ಕಾಲರ್ಶಿಪ್ಸ್ನಲ್ಲಿ ಅವರು ಅಮೌಂಟ್ ಕೊಡ್ತಾರೆ, ಲೈಕ್ 10,000 20,000 ಅಮೌಂಟ್ ಕೊಡ್ಬೋದು. ಸ್ಕಾಲರ್ಶಿಪ್ ಅಮೌಂಟ್ ಲೈಕ್ ದೇ ವಿಲ್ ಪೇ ಯುವರ್ ಫೀಸ್. ಬಟ್ ನೀವು ಸ್ಕಾಲರ್ಶಿಪ್ಸ್ ತೊಗೊಂಡು ಅದನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ತೀರ ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ಒಂದು ಸ್ಕಾಲರ್ಶಿಪ್ ಜೆನ್ಯೂನ್ ಏನಕ್ಕೆ ಅಂತಂದರೆ, ಅವರು ಅಮೌಂಟ್ನ ಪೇ ಮಾಡೋದ್ರ ಜೊತೆಗೆ ನಿಮಗೆ ಸ್ಕಿಲ್ಸ್ ಟ್ರೈನಿಂಗು ಮತ್ತು ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ಸು ಮತ್ತು ನಿಮಗೆ ರೆಸಿಡೆನ್ಷಿಯಲ್ ಕ್ಯಾಂಪ್ಸು, ಆಲ್ಮೋಸ್ಟ್ ಸಮ್ ಕೈಂಡ್ ಆಫ್ ವರ್ಕ್ಶಾಪ್ಸ್ ಕೂಡ ಇರುತ್ತೆ. ಸೊ ಅಟ್ ಸಮ್ ಪಾಯಿಂಟ್ ಲೈಫ್ನಲ್ಲಿ ನಿಮಗೆ ಯಾವಾಗಾದರೂ ಮೋಟಿವೇಶನ್ ತುಂಬ ಕಡಿಮೆ ಆದಾಗ, ಇಲ್ಲಾಂದರೆ ನಿಮ್ಮ ಕ್ಯಾಶ್ ಎಲ್ಲ ಕಟ್ಟಿರ್ತೀರ, ಕಾಲೇಜ್ ಫೀಸ್ ಎಲ್ಲ ಪೇ ಮಾಡಿರ್ತೀರ, ಬಟ್ ನಿಮಗೆ ಮೋಟಿವೇಶನ್ನೇ ಬರ್ತಿರಲ್ಲ ಸ್ಟಡಿ ಮಾಡೋದಕ್ಕೆ. ಆ್ಯಂಡ್ ಸ್ಟಡಿ ಮಾಡಿದ್ರು ಕೂಡ ನಿಮಗೆ ಜಾಬ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಅಟ್ ದಟ್ ಟೈಮ್ ಅಂದರೆ ಲಾಸ್ಟ್ ಇಯರು ಇಲ್ಲಾಂದರೆ ಲಾಸ್ಟ್ 2 ಇಯರ್ಸ್ ಇರುವಾಗ ನಿಮಗೆ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಇರುತ್ತೆ, ಮತ್ತು ನಿಮ್ಗೆ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಕೂಡ ಇರುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ದಟ್ ರೆಸಿಡೆನ್ಷಿಯಲ್ ಕ್ಯಾಂಪ್ಸ್ ಅಂತ ಕಂಡಕ್ಟ್ ಮಾಡ್ತಾನೆ ಇರ್ತಾರೆ. ಸೊ ಈ ರೆಸಿಡೆನ್ಷಿಯಲ್ ಕ್ಯಾಂಪ್ಸ್ನ ಅಟೆಂಡ್ ಮಾಡೋದ್ರಿಂದ ನಿಮಗೆ ಬೇರೆಯವ್ರ ಜೊತೆ ಯಾವ ರೀತಿ ಬೆರೆಯೋದು, ಸೊ ಲೈಕ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಇರ್ತಾರೆ, ಸ್ಟೂಡೆಂಟ್ಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಮತ್ತು ನಿಯರ್ ಬೈ ಸ್ಟೇಟ್ಸ್ ಕೂಡ ಇರುತ್ತೆ. ಸೊ ಸಮ್ಟೈಮ್ಸ್ ನಮ್ಮ ಒಂದು ಕರ್ನಾಟಕ ಸ್ಟೇಟಿಂದ ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗಿ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡೋದಿರುತ್ತೆ. ಸೊ ಈ ಎಲ್ಲ ವರ್ಕ್ಶಾಪ್ಸ್ಗೂ ಕೂಡ ಆನ್ಲೈನಿಂದ ಅವರೇ ಫಂಡ್ ಮಾಡ್ತಿರ್ತಾರೆ. ಲೈಕ್ ಕಂಪ್ಲೀಟ್ ನಿಮ್ದು ಏನು ಚಾರ್ಜಸ್ ಇರುತ್ತೆ, ನಿಮ್ಮದು ಏನು ಅಕೊಮೊಡೇಷನು, ಫುಡ್ಡು, ಸ್ಟೇ ಏನೇನೆಲ್ಲ ಇರುತ್ತೆ, ಸೊ ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ಅವರೇ ಒದಗಿಸ್ತಾರೆ ಅಂತಲೇ ಹೇಳ್ಬೋದು. ಒದಗಿಸ್ತಾರೆ ಅಂತ ಹೇಳೋದಕ್ಕಿಂತ ಲೈಕ್ ಒದಗಿಸ್ತಾರೆ ಆ್ಯಕ್ಚುಲಿ. ಬಿಕಾಸ್ ನಿಮ್ಮ ಒಂದು ಏನು ಫೇರ್ ಇರುತ್ತೆ, ಲೈಕ್ ನಿಮ್ಮ ಏನೆಲ್ಲ ಖರ್ಚಿರುತ್ತೆ ಅದೆಲ್ಲ ಕೂಡ ಅವರೇ ನೋಡ್ಕೊಳ್ತಾರೆ. ಸೊ ಅಂತಹ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡದೇ ಇದ್ದರೆ, ಸೊ ಲೈಕ್ ವಿ ಆರ್ ಗೋಯಿಂಗ್ಸ್ ಟು ಮಿಸ್ ಸಮಥಿಂಗ್ ಬಿಗ್ ಆಪರ್ಚುನಿಟಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ, ಸೊ ಐ ಅಪ್ಲೈಡ್ ದಿಸ್ ಸ್ಕಾಲರ್ಶಿಪ್ ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟಿಲ್ ಐ ಆಮ್ ಗೆಟಿಂಗ್, ಮೀನ್ಸ್ ಇಟ್ಸ್ ಆಲ್ರೆಡಿ 6 ಇಯರ್ಸ್ ಆಯಿತು. ಸೊ 6 ವರ್ಷದ ನಾನು ಸ್ಕಾಲರ್ಶಿಪ್ಸ್ನ ತೊಗೊಳ್ತಿದ್ದೀನಿ ಅಂತಂದರೆ, ಲೈಕ್ ಅದೆಷ್ಟು ಟ್ರಸ್ಟ್ ವರ್ತಿ ಅಂತ ನೀವೇ ನಂಬ್ಕೊಳ್ಬೋದು, ನೀವೇ ನಂಬೋದು ಆ್ಯಕ್ಚುಲಿ. ಸೊ ಆ ಒಂದು ವೆಬ್ಸೈಟ್ನಲ್ಲಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದೇ ರೀತಿ ನನ್ನ ವಿಡಿಯೋ ಎಂಡಲ್ಲಿ ನಿಮಗೆ ಆ ಒಂದು ಪೋಸ್ಟ್ನ ತೋರಿಸ್ತೀನಿ. ಸೊ ಆ ಪೋಸ್ಟ್ ಮುಖಾಂತರ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ ಆ್ಯಕ್ಚುಲಿ. ಯು ಕ್ಯಾನ್ ಗೋ ಟು ದಟ್ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಸೊ ಇನ್ನೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ವೆಬ್ಸೈಟ್ಗೆ ಹೋಗ್ಬೋದು, ವೆಬ್ಸೈಟಿಂದ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ದಿಸ್ ಸ್ಕಾಲರ್ಶಿಪ್ ಈಸ್ ಓನ್ಲಿ ಫಾರ್ 10th ಪಾಸ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ 12th ಪಾಸ್ ಸ್ಟೂಡೆಂಟ್ಸ್. ಈಗ ಆಲ್ರೆಡಿ ಯಾರು ಡಿಗ್ರಿನಲ್ಲಿ ಇದ್ದೀರ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ, ಬಿಕಾಸ್ ಯು ಹ್ಯಾವ್ ಟು ಅಪ್ಲೈ 10th ಆರ್ 12th. 12th ಇದ್ದಾಗ ಅಪ್ಲೈ ಮಾಡಬೇಕು. ಇನ್ ಕೇಸ್ ನೀವು ತುಂಬ ನೆಸೆಸಿಟಿ ಇದೆ ಅಂತಂದರೆ, ಐ ಥಿಂಕ್ ಯು ಕ್ಯಾನ್ ಕಾಂಟ್ಯಾಕ್ಟ್ ರೆಸ್ಪೆಕ್ಟೆಡ್ ಏನು ಅಥಾರಿಟೀಸ್ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಬಿಕಾಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರೋದ್ರಿಂದ you can contact them. So this is all for this video. So let's meet in the next video. Thank you. So till then, thank you. Tata, bye bye.